ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಬೆಳಗ್ಗೆನೆ ಈ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮಾರೋರ ದರ್ಶನ ಆಯ್ತು. ಇವತ್ತು ನನಗೇನು ಗ್ರಾಚಾರ ಕಾದಿದೆಯೋ ಏನೋ. ಪುಟ್ಟಮಲ್ಲಿಯವರಾದರೂ ಊರಿಂದ ಬಂದಿದ್ರೆ ಅವ್ರ ದರ್ಶನ ಪಡೆದು ಪಾವನ ಆಗ್ಬೋದಾಗಿತ್ತು. ಅವ್ರನ್ನ ನೋಡದೆ ಈ ಕಣ್ಗಳಿಗೇನೋ ಕಳ್ಕೊಂಡಂಗೆ ಅನಿಸ್ತಿದೆ. ಪುಟ್ಟಮಲ್ಲಿಯವರೇ, ಬೇಗ ಬಂದು ನಿಮ್ಮ ದರ್ಶನ ಕೊಡಬಾರ್ದಾ? ಪುಟ್ಮಲ್ಲಿ ಒತ್ತಾರೆ ಯಾನಮ್ಮೆ ಆಟಗೂಳಿ ಆಡ್ತಿದೆ ನೋಡಿದವ್ರು ಯಾನ್ ಅನ್ಕೊಳ್ಳಲ್ಲ. ಗಂಡ ಹೆಂಡ್ರು ಅನ್ಕೋತಾರೆ. ಯಾಕೆ ನಿಮ್ಗೆ ಇಷ್ಟ ಇಲ್ವಾ? ಇಷ್ಟನೇ. ನೀನು ತುಳಸಿ ಕಟ್ಟು ಪೂಜೆ ಮಾಡ್ಬಿಡು, ಆಮೇಲೆ ಒಳಗೆ ಕೂತ್ಕೊಂಡು ಈ ಆಟ ಆಡೋ. ಆಯ್ತು ಆಯ್ತು. ಪುಟ್ಟಮಲ್ಲಿಯವರು ಊರಿಂದ ಬಂದಿದ್ದಾರೆ ಅಂತ ಆಯ್ತು. ಮೊದಲು ಅವ್ರ ದರ್ಶನ ಪಡಿಬೇಕು. ಆಮೇಲೆ ಪುಟ್ಮಲ್ಲಿ ನೀವು ಕೂಡ ನನ್ನ ನಮ್ಮನೆ ಬಿದ್ದಿದ್ದೀರಾ? ನಿಂತರ ಬೆಳಕ್ ನನ್ಗೇನು ಹುಚ್ಚೇನೋ, ಕಾಲೆಡು ಬಿದ್ದುಬಿಟ್ಟೆ ಕಣೋ. ಯಾವ ನಮ್ಮನೆ ಬಿದ್ದಿದ್ದೀರಾ ಅನ್ನೋದು ಮುಖ್ಯ ಅಲ್ಲ, ಪಟ್ರಾಜಿ ಬಿದ್ದಿದ್ದೀರಲ್ಲ ಅದು ಮುಖ್ಯ. ರಖೆ, ನೀನ್ ಎಲ್ಲಿದ್ಯಾ? ಸರಿಯಾಗಿ ಕಾಣಿಸ್ತಿಲ್ಲ ಕಣ. ಬೆಂಗಳೂರಲ್ಲಿ ಮಂಜು ಕವಿದಿದ್ಯಾನಾ? ಮಂಜು ಕವಿಯಬೇಕಾದ ಜಾಗದಲ್ಲೇ ಮಂಜು ಕವಿದಿಲ್ಲ, ಇನ್ನು ಬೆಂಗಳೂರಿನಲ್ಲಿ ಅಂತ ಅಜ್ಜಿ ಶುಂಠಿಯ ಮಂಜು ಕವಿಯುದ? ಸರಿ ಕಣ್ಬಿಟ್ಟು ನೋಡಿಯಲ್ಲ. ಇರೋ ರಾಕಿರೆಯವ್ರೆ, ಯಾನ ಇದು ನಿಮ್ಮ ಅವತಾರ? ಎಲ್ಲ ನಿಮಗೋಸ್ಕರ ಪುಟ್ಟಕ್ಕ. ನೀವು ಇಲ್ಲದಿರುವ ಪೀಳಿಗೆ ಮಾಡಿ ಮೇಲಿಂದ ಇಣುಕಿ ನೋಡಿ ನೋಡಿ ಜಾರಿ ಬಿದ್ದು ಬಿಟ್ಟೆ. ಅದಕ್ಕೇನಂತೆ, ನಮ್ಮ ಒಟ್ಟಿಲಿ ನಮ್ಮ ಬಾಬಣ್ಣ ಇದ್ರಲ್ಲ. ಅವ್ರ ಬಾಬಣ್ಣ ಅಲ್ಲ, ಗೂಬಣ್ಣ. ಒಂದು ಮನುಷ್ಯನಿಗೆ ಪ್ರೀತಿ ತೋರಿಸುದ ಆ ಮನುಷ್ಯನಿಗೆ ಗೊತ್ತಿಲ್ಲ, ಒಳ್ಳೆ ಡಾಬರ್ ನಾಯಿ ಆಡ್ದಾಗ ಆಡ್ತಾರೆ. ಆಯ್ಕಾರ ಏನಿದು ಅಪಸ್ವರ? ರಾಕಿರೆಯವ್ರೆ, ನಮ್ಮ ಬಾಬಣ್ಣನ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ಆಯ್ತು ಪುಟ್ಟಕ್ಕ, ಹೇಳುದಿಲ್ಲ. ಆದ್ರೆ ನೀವು ಮಾತ್ರ ಇನ್ನೊಂದ್ಸರ್ತಿ ಊರಿಗೆ ಹೋಗ್ಬೇಕಾದ್ರೆ ನನ್ನನ್ನು ಬಿಟ್ಟು ಹೋಗಬಾರ್ದು, ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ನೀವು ಇಲ್ಲದೆ ಹೋದ್ರೆ ನನಗೆ ತಾಯಿಯನ್ನು ಕಲ್ಕೊಂಡಾಗೆ ಆಗ್ತದೆ. ನಾವು ಊರ್ಗ್ ಹೋಗಲ್ಲ, ಅವ್ರನ್ನ ಬೇಕಾದ್ರೆ ಕರ್ಸ್ಕೊತೀನಿ. ಮಧ್ಯಾಹ್ನಕ್ಕೆ ಬೆಂಚ್ಗೆ ನಮ್ಮಟ್ಟಿಗೆ ಬಂದ್ಬಿಡಿ. ಅದು ಬೇಂಚ್ ಅಲ್ಲ ಪುಟ್ಟಕ್ಕ, ಲಂಚ್. ಹಿಡಿದ್ರಿ ಚಾಡ, ಅದಕ್ಕೆ ಬಂದ್ಬಿಡಿ. ಜಾನಿ ಬಾಯ್, ಪುಟ್ಟಕ್ಕ ನನ್ನನ್ನು ಲಂಚಿಗೆ ಕರೆದಿದ್ದಾರೆ, ನಾನು ಹೋಗಿ ಪ್ರೆಸ್ ಆಗಿ ಬರ್ತೀನಿ. ದೇವ್ರೇ, ಎಂತ ಶಿಕ್ಷೆ ಕೊಟ್ಬಿಟ್ಟಿಯಪ್ಪ. ಒಂದ್ ವಾರದಿಂದ ಪುಟ್ಟಮಲ್ಲಿಯವ್ರನ್ನ ನೋಡ್ಬೇಕು ಅಂತ ಕಾಯ್ತಿದ್ ನನ್ ಕಣ್ಣೇ ಕಿತ್ಕೊಂಡ್ಬಿಟ್ಟಿಯಲ್ಲ. ಇಂಥ ಅಮರ ಪ್ರೇಮಿಗೆ ಇಂಥ ಶಿಕ್ಷೆ ಸರಿನಾ? ಈ ಹಾಳಾದ ಕಣ್ಣು ಈಗ್ಲೇ ಹೋಗ್ಬೇಕಾ? ಕಣ್ಣು ಹೋಗ್ಬಿಟ್ರೆ ನಾನು ಪುಟ್ಟಮಲ್ಲಿಯವ್ರನ್ನ ಹೇಗ್ ನೋಡ್ಲಿ? ಅವರು ಸೌಂದರ್ಯನ ಹೇಗ್ ಸವಿಲಿ? ನಾನೇನಾದ್ರೂ ಪುಟ್ಟಮಲ್ಲಿಯವ್ರನ್ನ ನೋಡಕ್ ಹೋಗಿ ಮೇಲಿಂದ ಬಿದ್ದು ಕಣ್ ಕಳ್ಕೊಂಡೆ ಅಂತ ಮಧುರಂಗ್ ಗೊತ್ತಾಗ್ಬಿಟ್ರೆ ನನ್ನ ಮನೆಯಿಂದ ಒದ್ದ ಆಚೆಗೆ ಹಾಕ್ಬಿಡ್ತಾಳೆ. ಹೇಗಾದ್ರೂ ಮಾಡಿ ನನ್ನ ಕಣ್ಣು ಸರಿಯಾಗಿದೆ ಅನ್ನೋ ತರ ನಾಟಕ ಮಾಡ್ಬೇಕು. ಜಾನಿ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಅದು ಈಗ ತಾನೇ ಜಾಗಿಂಗ್ ಮಾಡ್ಕೊಂಡ್ ಬಂದೆ, ಸುಸ್ತಾಯ್ತು, ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ನೀನು ಕೂತ್ಕೋ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಾನು ಕೂತ್ಕೊಂಡ್ರೆ ನಿಮಗೆ ಕಾಣಿಸ್ತಿಲ್ವಾ? ಕಾಣಿಸ್ತಿದೆ, ಸುಮ್ಮನೆ ತಮಾಷೆ ಮಾಡಿದೆ. ತಮಾಷೆ ಸಾಕು, ಹೋಗಿ ಕಾಫಿ ಮಾಡ್ಕೊಂಬನ್ನಿ. ಕಾಫಿನಾ? ಡಾರ್ಲಿಂಗ್, ನನ್ನ ಫ್ರೆಂಡ್ ಒಬ್ಬ ಡಯಟಿಷಿಯನ್ ಸಿಕ್ಕಿದ. ಅವ್ನು ಹೇಳ್ತಿದ್ದ ಕಾಫಿ ಕುಡಿದ್ರೆ ರಕ್ತ ಎಲ್ಲ ಹಾಳಾಗ್ಬಿಡುತ್ತಂತೆ, ಮೈಂಡ್ ಡಿಸ್ಟರ್ಬ್ ಆಗ್ಬಿಡುತ್ತಂತೆ. ನಿಮ್ ಫ್ರೆಂಡ್ಸ್ ಎಲ್ಲ ಎಂತವ್ರಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ಅವ್ರ ಬಗ್ಗೆ ಹೇಳಕ್ ಬರ್ಬೇಡಿ. ಕಾಫಿ ಕುಡಿಯೋದ್ರಿಂದ ಮೈಂಡ್ ಡಿಸ್ಟರ್ಬ್ ಆಗಲ್ಲ, ಮೈಂಡ್ ಇನ್ನು ಫ್ರೆಶ್ ಆಗುತ್ತೆ. ಹೋಗಿ ಮಾಡ್ಕೊಂಬನ್ನಿ. ಅಡಿಗೆ ಮನೆ ಎಲ್ಲಿದೆ ಅಂತಾನೆ ಕಾಣಿಸ್ತಿಲ್ಲ. ಇನ್ ಕಾಫಿನ ಹೇಗ್ ಮಾಡ್ಕೊಂಡ್ ಬರೋದು? ಈ ಮಧು ನನ್ನನ್ನು ಅರ್ಥನೇ ಮಾಡ್ಕೊಳಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ ಕಾಫಿ ಮಾಡ್ಕೊಂಬನ್ನಿ. ಅದು ಮನೇಲಿ ಕಾಫಿ ಪುಡಿ ಖಾಲಿ ಆಗ್ಬಿಟ್ಟಿತ್ತು, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮೊನ್ನೆ ತಂದಿದ್ದ ಕಾಫಿ ಪೌಡರ್ ಅಷ್ಟ್ ಬೇಗ ಖಾಲಿ ಆಗೋಯ್ತಾ? ನನ್ನ ಹತ್ರ ಸುಳ್ಳು ಹೇಳ್ಬೇಡಿ, ಹೋಗಿ ಕಾಫಿ ಮಾಡ್ಕೊಂಬನ್ನಿ. ಜಾನಿ, ಏನಾಯ್ತು? ಏನಿಲ್ಲ ಏನಿಲ್ಲ ಏನಿಲ್ಲ. ಅಡ್ಗೆ ಮನೆಗೆ ಹೋಗೋ ಬದಲು ಆಚೆ ಯಾಕೆ ಹೋಗ್ತಿದ್ದೀರಾ? ಅದು ಆಚೆ ಗಾಳಿ ತಗೊಳ್ಳೋಣ ಅಂತ ಹೋಗ್ತಿದ್ದೆ.
ಅಡ್ಗೆ ಮನೆಯಲ್ಲೂ ಗಾಳಿ ಸಿಗುತ್ತೆ, ಅಲ್ಲೇ ಹೋಗಿ ತಗೊಳ್ಳಿ. ಯಾಕೆ ಕೈ ಹಿಡ್ಕೋತಿದ್ದೀರಾ? ಅದು ನಿನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅನ್ಸ್ತಿದೆ, ಡುಯೆಟ್ ಹಾಡೋಣ ಅನಿಸ್ತಿದೆ. ಈಗ ನೀವು ಕಾಫಿ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ನಾನು ಪ್ಯಾಥೋ ಹಾಡ್ಬೇಕಾಗತ್ತೆ. ಈ ಜಾನಿ ಯಾಕೆ ಹೀಗಾಡ್ತಿದ್ದಾರೆ? ನಾನು ಇಲ್ಲೇ ಇದ್ದೀನಿ, ನೀವು ಕಾಫಿ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಸಾರಿ ಡಾರ್ಲಿಂಗ್, ನೀನೆಲ್ಲ ಹೊರಾಂಡದಲ್ಲಿ ಇದೆಯಾ ಅಂದ್ಕೊಂಬಿಟ್ಟೆ. ಮೊದಲು ಈ ಟೀಪಾಯ್ ಚೇಂಜ್ ಮಾಡಬೇಕು, ಉಬ್ಬು ತಗು ಜಾಸ್ತಿ. ಜಾನಿ, ನೀವು ಕಾಫಿ ಕಪ್ ಇಟ್ಟಿರೋದು ಟೀ ಪೈ ಮೇಲಲ್ಲ, ನನ್ನ ತಲೆ ಮೇಲೆ. ಏನಾಗಿದೆ ನಿಮ್ಗೆ? ನನ್ನ ತಲೆ ಮೇಲೆ ಯಾಕೆ ಕಾಫಿ ಕಪ್ ಇಟ್ಟಿದ್ರಿ? ಅದು ನನ್ನ ಫ್ರೆಂಡ್ ಡಯಟಿಷಿಯನ್ ಹೇಳ್ತಿದ್ದ, ಬಿಸಿ ಕಾಫಿ ಕಪ್ನ ತಲೆ ಮೇಲೆ ಇಟ್ಟರೆ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ. ಅದ್ಯಾರ ಫ್ರೆಂಡ್ ಅಂತ ಹೇಳಿ ಅವನ್ ತಲೆ ಮೇಲೆ ಕೆಂಡ ಇಟ್ಬಿಡ್ತೀನಿ. ಕೊಡಿ ಇಲ್ಲಿ, ಕೂತ್ಕೊಳ್ಳಿ. ಜಾನಿ, ಕಾಫಿಗೆ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿದ್ದೀರಾ? ಅದು ನನ್ನ ಫ್ರೆಂಡ್ ಡಯಟಿಷಿಯನ್ ಸಿಕ್ಕಿದ್ದ, ಅವನು ಹೇಳ್ತಿದ್ದ ಕಾಫಿಗೆ ಸಕ್ಕರೆ ಬದಲು ಉಪ್ಪು ಹಾಕಿದ್ರೆ BP ಬರಲ್ಲ ಅಂತ. ಅವ್ನ್ ಯಾರು ಅಂತ ನನಗ್ ತೋರಿಸಿ. ಇಂಥದ್ನೆಲ್ಲ ನಿಮ್ ತಲೆಗೆ ತುಂಬಿದಾನಲ್ಲ, ಅವ್ನ್ ಕೊಲೆ ಮಾಡ್ಬಿಡ್ತೀನಿ. ಡಯಟ್ ಬಗ್ಗೆ ನನ್ಗಿಂತ ಅವನಿಗೆ ಚೆನ್ನಾಗ್ ಗೊತ್ತಾ? ಸುಮ್ನೆ ಕಾಫಿಗೆ ಸಕ್ಕರೆ ಹಾಕೊಂಡ್ ಬಂದ್ರೆ ಸರಿ. ಈ ಸಲ ಏನಾದ್ರೂ ಎಡ್ವರ್ಟ್ ಮಾಡ್ಕೊಂಡ್ ಬಂದ್ರೆ ಕಾಫಿ ತೆಗೆದು ತಲೆ ಮೇಲೆ ಸುರಿದ್ ಬಿಡ್ತೀನಿ. ಎಡವಟ್ ಮಾಡ್ತಿಲ್ಲ, ಎಡವಟ್ ಆಗ್ತಿದೆ ಮಧು. ನನ್ ಕಣ್ ಕಾಣಿಸ್ತಿಲ್ಲ, ಅದಕ್ಕೆ ಈ ರೀತಿ ಆಗ್ತಿದೆ. ಜಾನಿ, ಈ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡಿ. ಈ ಭಾವುಕ ನಟ ಅಂತ ನನಗೆ ಚೆನ್ನಾಗ್ ಗೊತ್ತು. ಸುಮ್ನೆ ಇಲ್ಲಿಂದ ಹೋಗಿ. ನಾನು ಸುಳ್ಳು ಹೇಳ್ತಿಲ್ಲ ಮಧು, ನಮ್ಮ ಮಮ್ಮಿ ಆಣೆಗೂ ನನಗೆ ಕಣ್ ಕಾಣಿಸ್ತಿಲ್ಲ. ಜಾನಿ, ಏನ್ ಹೇಳ್ತಿದ್ದೀರಾ? ಇದೆಲ್ಲ ಹೇಗಾಯ್ತು? ಬಾಡಿ ಮೇಲೆ ಎಕ್ಸರ್ಸೈಸ್ ಮಾಡ್ತಾ ಇರುವಾಗ ಕಾಲ್ ಜಾರ್ ಬಿದ್ಬಿಟ್ಟೆ, ಅವಾಗಿಂದ ಕಣ್ಣೇ ಕಾಣಿಸ್ತಿಲ್ಲ ಮಧು. ಮೈ ಗಾಡ್, ನಾ ಹೋಗಿ ಫಸ್ಟ್ ಡಾಕ್ಟರ್ ಫೋನ್ ಮಾಡಿ ಬರ್ತೀನಿ. ಈ ವಿಷಯನ ಯಾರಿಗೂ ಹೇಳ್ಬೇಡ ಮಧು, ಅದರಲ್ಲೂ ಆ ಪಟ್ಟಾಪಟ್ಟಿ ಚಡ್ಡಿ ಮನಿನ್ ಮರ ಗೌಡ್ರಿಗೆ ಮಾತ್ರ ಹೇಳ್ಬೇಡ. ನನಗೆ ಕಣ್ ಕಾಣ್ತಿಲ್ಲ ಅಂತ ಗೊತ್ತಾದ್ರೆ ನನ್ನನ್ನು ಆಟ ಆಡಿಸ್ಬಿಡ್ತಾರೆ. ಪ್ಲೀಸ್ ಅವ್ರಿಗೆ ಹೇಳ್ಬೇಡ. ಸರಿ ಜಾನಿ, ನಾನು ಡಾಕ್ಟರ್ ಬಿಟ್ಟು ಬೇರೆ ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು ಹನಿ. ಅದು ಹೂ ಅರಿಯೋಲ್ಲ, ಅರಿಯು ಹಿಡಿದ್ರೆ ಜಾಡ. ಪುಟ್ಮಲ್ಲಿ ಅವರೇ, ನಿಮ್ ಬಾಯಲ್ಲಿ ಹಿಡಿದ್ರಿ ಜಾಡ ಅಂತ ಕೇಳಿ 1 ವಾರ ಆಗಿತ್ತು. ಅದನ್ನ ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಪ್ಲೀಸ್ ನನಗೋಸ್ಕರ ಇನ್ನೊಂದ್ಸಲ ಹಿಡಿದ್ರಿ ಜಾಡ ಅಂತ ಹೇಳಿ. ಅದು ಬಟ್ ಅಲ್ಲ, ವಾಟ್ ಹಿಡಿದ್ರೆ ಜಾಡ. ಪುಟ್ಮಲ್ಲಿ ಅವರೇ, ನಿಮ್ ಮಾತನ್ನ ಕೇಳ್ತಾ ಇದ್ರೆ ನಾನು ಈಗಲೇ ಹೊಗೆ ಹಾಕ್ಸ್ಕೊಂಬಾರ್ದಿತ್ತ ಅನ್ನಿಸ್ತಿದೆ. ನೀವ್ಯಾವಾಗ ಹೊಗೆ ಹಾಕೊಳ್ಳೋದ ಅಭ್ಯಾಸ ಮಾಡ್ಕೊಂಡ್ರಿ? ನೀವಿಲ್ಲದೆ ಇದ್ದಾಗ, ಅಂದ್ರೆ ನೀವು ಊರಲ್ಲಿ ಇದ್ದಾಗ ನನ್ನ ನೆನಪು ಮಾಡ್ಕೋತಿದ್ರ ಅಂದೆ. ಸಾನೆ ನೆನ್ಪಾಯ್ತಿದ್ರಿ ಏನೇ? ಇದನ್ನ ಕೇಳೋದಕ್ಕ ನಾನು ಬದುಕಿರೋದು. ಪುಟ್ಮಲ್ಲಿ ಅವ್ರೆ, ನಾನು ಯಾವಾಗ ನಿಮಗೆ ನೆನಪಾಗ್ತಿದ್ದೆ? ನಮ್ಮೂರಲ್ಲಿ ಅರಳಿಕಟ್ಟೆ ಅದೇನಿ, ಅಲ್ಲಿ ಸೋಮಾರಿಗಳು ಕೂತ್ಕೊಂಡು ಮಾತಾಡ್ತಾರೆ. ಆಗ ಸಾನೆ ನೆನ್ಪಾಯ್ತಾ ಇದ್ರಿ, ಯಾಕಂದ್ರೆ ನೀವು ನಾಲಾಯಕಲ್ವಾ, ಅದಕ್ಕೆ. ನಾನು ನಾಲಾಯಕ್ ಸರಿ, ಅದನ್ನ ಅಂಡರ್ಲೈನ್ ಮಾಡಿ ಹೇಳೋ ಅವಶ್ಯಕತೆ ಇತ್ತಾ? ಯಾರು ಹೇಗ್ ಬೇಕಾದ್ರೂ ಕರ್ಕೊಳ್ಳಿ, ನೀವು ಮಾತ್ರ ನನ್ನನ್ನ ಪ್ರೇಮಿ ಅಂತಾನೆ ಕರೀರಿ. ಚಂದನ್ ಅವ್ರೆ, ನೀವೇನ್ ಹೇಳ್ತಾ ಇದೀರ ನಂಗೆ ಅರ್ಥ ಆಯ್ತಿಲ್ಲ. ಪುಟ್ಮಲ್ಲಿ ಅವರೇ, ನೀವು ಊರಲ್ಲ ಅಮೆರಿಕಾಗ ಹೋಗಿ ಬಂದ್ರು ನಿಮ್ಗೇನು ಅರ್ಥ ಆಗಲ್ಲ. ಯಾಕೆಂದ್ರೆ ನಿಮ್ಮ ರಕ್ತದಲ್ಲಿ ಮುಗ್ಧತೆ ಅನ್ನೋದು ತುಂಬಿದೆ. ಯಾನಂದ್ರಿ? ಹೇಗಿದ್ದೀರಾ ಅಂದೆ. ನನಗೇನಾಗದೆ ನೋಡಿ, ನಬ್ಬು ಪಸಂದಾಗಿವ್ನಿ. ಇಲ್ಲಿ ನೋಡಿ ಚಂದನ್ ಅವ್ರೆ, ನಮ್ ಡಾಡು ಉಂಗ್ರ ಕೊಡ್ಸವ್ರೆ, ಹೆಂಗಿದ್ದು? ದೇವ್ರೆ, ಇವ್ರ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ಲಪ್ಪ? ಇವ್ರನ್ನೇ ನೋಡಕ್ಕಾಗ್ತಿಲ್ಲ ಅಂದ್ಮೇಲೆ ಇನ್ನು ಉಂಗ್ರ ಹೇಗ್ ನೋಡ್ಲಿ? ಚಂದನ್ ಅವ್ರೆ,
ಯಾಕೆ ಹಂಗೆ ಕೂತ್ಕೊಬಿಟ್ರಿ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಕ್ಕಾನಿಲ್ಲ ಅಂದ್ರೆ ಬಿಡಿ, ನಾನು ನಮ್ಮ ಬಾಬಣ್ಣನ ಕೇಳಿ ತಿಳ್ಕೊತೀನಿ. ಬೇಡ ಪುಟ್ಮಲ್ಲಿ ಅವರೇ, ನಾನೇ ಹೇಳ್ತೀನಿ. ನಿಮ್ಮ ಕೈಗೆ ಈ ಉಂಗ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ನಮ್ ಡ್ಯಾಡು ಕೊಡ್ಸಿದ್ದು. ಜಾನಿ ನಿಮ್ಗೆ ಎಲ್ಲೂ ಹೋಗ್ಬೇಡಿ ಅಂದಿದ್ದೆ ತಾನೆ, ಇಲ್ಲೇನ್ ಮಾಡ್ತಿದ್ದೀರಾ? ಮಧುರ ಅವ್ರೆ ಹೆಂಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ಪುಟ್ಮಲ್ಲಿ ಅವ್ರೆ. ನೀವು ಊರಿಂದ ಯಾವಾಗ ವಾಪಸ್ ಬಂದ್ರಿ? ನೆನ್ನೆ ರಾತ್ರಿನೇ ಬಂದೆ ಅನ್ನಿ. ಮಧುರ ಅವ್ರೆ ನಮ್ಮವ್ವ ನಿಮ್ಗೋಸ್ಕರ ಮಾವಿನಕಾಯಿ ಉಪ್ಪಿನಕಾಯಿ ಕೊಟ್ಟು ಕಳ್ಸವ್ರೆ, ಬನ್ನಿ ಕೊಡ್ತೀನಿ. ಪುಟ್ಮಲ್ಲಿ ಅವ್ರೆ, ನಿಮ್ ಜೊತೆ ಮಾತಾಡೋದು ತುಂಬಾ ಇದೆ, ಆಮೇಲೆ ಫ್ರೀ ಮಾಡ್ಕೊಂಡ್ ಬರ್ತೀನಿ, ಆಗ ತಗೊಂಡ್ ಹೋಗ್ತೀನಿ. ಜಾನಿ ಬನ್ನಿ ಜಾನಿ. ಡಾಕ್ಟರ್, ಜಾನಿ ಕಣ್ ನೋಡಿ ಅಂದ್ರೆ ಕೈ ಯಾಕೆ ನೋಡ್ತಿದ್ದೀರಾ? ಚೆನ್ನಾಗಿ ಹೇಳ್ದೆ ಕಣಮ್ಮ. ಅವನು ಕಣ್ ಕಾಣಲ್ಲ ಅಂತ ಬರೀ ಕಣ್ಣನ್ನೇ ನೋಡ್ಕೊಂಡು ಕೂತಿರ್ಲ, ಅವನ ನಾಡಿ ದೌರ್ಬಲ್ಯತೆ ಎಲ್ಲಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಒಂದ್ ಹೇಳಿದ್ರೆ 100 ಮಾತಾಡ್ತೀರಾ ಅಲ್ವಾ? ಜಾನಿ ಕಣ್ಣಿನ ಕಂಡೀಷನ್ ಹೇಗಿದೆ? ಚೆಕ್ ಮಾಡ್ತೀನಿ ತಡಿ. ಜಾನಿ ಓಪನ್ ಮಾಡ ಕಣ್ಣು, ಇಂಚೂರು ಮಾಡು. ನಿಮ್ಮ ಅಪ್ಪಂದೇನಾಗುತ್ತೆ ಮಾಡ. ಇನ್ನೊಂದು ಸ್ವಲ್ಪ ಓಪನ್ ಮಾಡಿದ್ರೆ ನನ್ನ ಕಣ್ಗುಡ್ಡೆ ಕಿತ್ತು ನಿಮ್ಮ ಕೈ ಕೊಡ್ಬೇಕಾಗತ್ತೆ. ಶ್ರೀಹರಿ ನಾರಾಯಣ ಅಪ್ಪ ಬೇಡಪ್ಪ, ನಾನು ಪ್ಯೂರ್ ಸಸ್ಯಾಹಾರಿ, ದಯವಿಟ್ಟು ಅವೆಲ್ಲ ಹೇಳ್ಬೇಡ. ಹೋಗ್ಲಿ, ಎಷ್ಟೋ ಇದು? ಡಾಕ್ಟ್ರೆ, ನನಗೆ ಕಣ್ಣೇ ಕಾಣಿಸಲ್ಲ ಅಂದಮೇಲೆ ನಿಮ್ಮ ಕೈ ಬೆರಳು ಹೇಗೆ ಕಾಣಿಸುತ್ತೆ ಹೇಳಿ? ನನಗೆ ನೀವು ಹಾಕಿರೋ ಬಟ್ಟೆ ಕಲರ್ ಅಷ್ಟೇ ಕಾಣಿಸ್ತಿದೆ, ನೀವಿಬ್ರು ಕಾಣಿಸ್ತಿಲ್ಲ. ಮಧುರ ಅವ್ರೆ, ನಿಮ್ ಗಂಡನ ಕಣ್ಣಿನ ಕಾಂತಿ ಹೋಯ್ತು. ಡಾಕ್ಟ್ರೆ, ಏನಷ್ಟು ಈಸಿಯಾಗಿ ಹೇಳ್ಬಿಟ್ರಿ. ಇದನ್ನ ಹೇಳಕ್ಕ ಇಲ್ಲಿ ತನಕ ಕರ್ಸಿದ್ದು, ಇದಕ್ಕೇನು ಸೊಲ್ಯೂಷನ್ ಇಲ್ವಾ? ಒಬ್ಬ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ, ಇದಕ್ಕೆ ಪರಿಹಾರ ಇಲ್ಲ. ಆದ್ರೆ ನಮ್ ಗುರುಗಳೊಬ್ರು ಅಣ್ಣಪ್ಪ ಬಾಬಾ ಅಂತ ಇದಾರೆ, ಅವರು ಕಣ್ಮುಟ್ಟಿದ್ರೆ ಸಾಕು ಕಣ್ಗಳು ಕಾಣಕ್ ಶುರು ಆಗ್ಬಿಡುತ್ತೆ. ಕರ್ಮ, ಡಾಕ್ಟರ್ ಅಂತ ಕರ್ಸಿದ್ರೆ ಮಾಂತ್ರಿಕಂತರ ಆಡ್ತಿದ್ದಾರೆ. ಸರಿ, ಅವ್ರ ಹತ್ರ ಯಾವಾಗ ಹೋಗ್ಬೇಕು? ಮಧುರ ಅವ್ರೆ, ಬೇಜಾರ್ ಮಾಡ್ಕೋಬೇಡಿ, ಅವ್ರ ಕಣ್ಣಿನ ಕಾಂತಿ ಸ್ವಲ್ಪ ಡೌನ್ ಆಗಿದೆ. ಕಣ್ ಕಾಣಿಸಕ್ ಶುರು ಆದ್ಮೇಲೆ ಕರಿತೀನಿ, ಹೋಗೋಣ. ಇವ್ರನ್ನ ನಂಬ್ಕೊಂಡ್ರೆ ನನ್ನ ಕಣ್ ಬರಲ್ಲ, ಬೇರೆ ಡಾಕ್ಟರ್ನ ಕರ್ಸು ಪ್ಲೀಸ್, ಇಲ್ಲಾಂದ್ರೆ ನನ್ನ ಜೀವನ ಪೂರ್ತಿ ಕತ್ತಲೇ ಇರ್ಬೇಕಾಗುತ್ತೆ. ಈಗಲೂ ನೀನು ಕತ್ಲಲ್ಲೇ ಇರ್ತಾನೆ ಇರೋದು. ಅಂದ್ರೆ ಕೆಲಸ ಕಾರ್ಯ ಇಲ್ಲ ಏನು ಇಲ್ವಲ್ಲ, 3 ಹೊತ್ತು ಮನೇಲೆ ತಿನ್ಕೊಂಡು ಕೂತಿರ್ತಿಯಲ್ಲ, ಅದಕ್ಕೆ ಕತ್ಲು ಅಂತ ಅಂದಿದ್ದು ಅಷ್ಟೇ. ಡಾಕ್ಟ್ರೆ, ನನ್ನ ಕಣ್ ಕಾಣ್ತಾ ಇಲ್ಲ ಅನ್ನೋ ವಿಷಯನ ಯಾರ ಹತ್ರನೂ ಹೇಳ್ಬೇಡಿ, ಅದರಲ್ಲೂ ಆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮಾರೋ ಗೌಡ್ರ ಹತ್ರ ಮಾತ್ರ ಹೇಳ್ಬೇಡಿ. ಡಾಕ್ಟ್ರಾಗಿ ಸುಳ್ಳು ಹೇಳ್ಬೇಕು ಅಂತಂದ್ರೆ 100 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಡಾರ್ಲಿಂಗ್, ತಗೋ ಈ ದುಡ್ಡನ್ನ ಅವ್ರ ಬೈಕ್ ತುರ್ಗ್ ಕಳ್ಸು. ಹಳೆದು ಬ್ಯಾಲೆನ್ಸ್ ಇತ್ತಲ್ಲ ನಾನೇ ಸರಿ ಹೋದ್ ಬಿಡು. ನಮಸ್ಕಾರ. ಹಾಳಾದವನೆ ಒಳ್ಳೆವನಾಗು. ಮಧುರ ಅವ್ರೆ, ಡಾಕ್ಟ್ರ್ ಯಾಕೆ ಬಂದಿರು? ನಿಮ್ಗೆ ಏನೂ ಆಗಿಲ್ಲ ತಾನೆ? ಗೌಡ್ರೆ, ನಂಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಶಂಕರೇಶ್ವರ ಕಾಪಾಡ್ದ. ನಾನು ನಿಮ್ಗೇನಾದ್ರು ಆಗಿದ್ದೇನೋ ಅದಕ್ಕೆ ಚೆಕ್ ಮಾಡಕ್ ಬಂದಾರ ಅನ್ಕೊಂಡಿದ್ದಿ. ಇಲ್ಲ, ಅವ್ರು ಜಾನಿ ನೋಡಕ್ ಬಂದಿದ್ರು. ಅದು ಜಾನಿಗ್ ಸ್ವಲ್ಪ ತಲೆನೋವಂತೆ, ಅದಕ್ಕೆ ಚೆಕ್ ಮಾಡಕ್ ಬಂದಿದ್ರು. ಒಳ್ಳೇದಾಯ್ತು ಕಂಬುಡಿ. ಅದು ನನಗೆ ಯಾಕೆ ಬಂದೆ ಅಂದ್ರೆ, ಪುಟ್ಮಲ್ಲಿ ಊರಿಂದ ಹೊಸ ರುಚಿ ಕಲ್ತ್ಕೊಂಡ್ ಬಂದಳೆ, ಅದನ್ನ ಇವತ್ತು ಮಾಡ್ತಾವಳೆ, ಅದಕ್ಕೆ ನಿಮ್ಮನ್ನು ಊಟಕ್ಕೆ ಕರೆಯುವಂತ ಬಂದಿ. ಒಳ್ಳೆ ವಿಷಯ ಗೌಡ್ರೆ. ಪುಟ್ಮಲ್ಲಿ ಅವ್ರ ಕೈ ರುಚಿ ತಿಂದು ತುಂಬಾ ದಿನ ಆಗಿತ್ತು, ಖಂಡಿತವಾಗ್ಲೂ ನಾನು ಬರ್ತೀನಿ. ಬಟ್ ಜಾನಿಗ್ ಸ್ವಲ್ಪ ಹುಷಾರಿಲ್ಲ, ಅವ್ರು ಬರಲ್ಲ. ಡಾರ್ಲಿಂಗ್, ನಾನು ಬರ್ತೀನಿ. ಪುಟ್ಮಲ್ಲಿ ಅವ್ರ ಕೈ ರುಚಿ ತಿಂದು ತುಂಬಾ ದಿನ ಆಯ್ತು, ಹೊಸ ರುಚಿ ಅಂತಿದ್ದಂಗೆ ಬಾಯಲ್ಲೆಲ್ಲ ನೀರು ಬರ್ತೀನಿ. ಜಾನಿ ಬೇಡ ಅನ್ನಲ್ಲ. ಗೌಡ್ರೆ, ಪುಟ್ಮಲ್ಲಿ ಅವ್ರಿಗೆ ನಾನು ಒಬ್ಳೆ ಬರ್ತೀನಿ ಅಂತ ಹೇಳಿ. ಡಾಕ್ಟ್ರೆ, ಬಂದ ವಿಷಯ ಏನಪ್ಪಾ ಅಂದ್ರೆ, ಇದು ಜಾನಿಗೆ ಇದಕ್ಕೆ ಡಾಕ್ಟ್ರೆ ನಿಲ್ಸ್ಬಿಟ್ರೆ ಮುಂದುವರ್ಸಿ. ಟ್ರಾನ್ಸ್ಫಾರ್ಮರ್ ಬರ್ಸ್ಟ್ ಆಗೋಯ್ತು. ಅರ್ಥವಾಯ್ತು ಬಿಡಿ. ಕೇಳ್ತೀನಿ ಕೊಡಿ ಇಲ್ಲಿ. ಅದು ಜಾನಿ ಇದಾರಲ್ಲ, ಜಾನಿಗೆ ಕಣ್ ಕಾಣಿಸ್ತಿಲ್ಲ. ಡಾಕ್ಟ್ರೆ, ದಿಟ್ಟವಾಗ್ಲೂ ಅಣ್ಣಪ್ಪನವ್ರು ಕಣ್ ಕಾಣಿಸ್ತಾ ಇಲ್ವಾ? ನಾನು ಯಾಕ್ರಿ ಸುಳ್ಳು ಹೇಳಿ ನಿಜಾನೇ ಹೇಳ್ತಾ ಇದ್ದೀನಿ. ಜಾನಿಯವ್ರಿಗೆ ಕಣ್ಣು ಕಾಣಿಸ್ತಿಲ್ಲ. ನೋಡಿ, ಈ ವಿಷಯನ ಯಾರಿಗಾರು ಹೇಳಿದ್ರೆ ನಿಮ್ಮ ಅವನ ಮೇಲೆ ಆಣೆ. ಡಾಕ್ಟ್ರೆ, ನಮ್ಮವ್ವ ಅಲ್ಲ, ನಿಮ್ಮವ್ವ ನಾಡಗಳು ಯಾರು ಹೇಳಲ್ಲ. ಓ ನನ್ನ ಹಣೆ ಬರಹವೇ, ನಿನಗೇಕಿಂತ ಗೊಡವೆ, ಪುಟ್ಮಲ್ಲಿಯವರೊಂದು ಒಡವೆ, ಅದನ್ನು ತೊಡಲಾಗದೆ ನಾ ಸುಮ್ಮನೆ ಕುಳಿತಿರುವೆ. ಓ ನನ್ನ ಹಣೆ ಬರಹವೇ, ನಿನಗಿದು ತರವೇ ತರವೇ ತರವೇ. ಅಣ್ಣಪ್ಪನವರೇ,
ಬ್ಯಾ ಮದು ಏನಾಯ್ತು ಇವಾಗಿದೆಲ್ಲ ಬೇಕಾ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಳ್ತಾರೆ ನಿನ್ನ ಕೈ ಏನು ಇಷ್ಟೊಂದು ರಫ್ ಆಗಿದೆ ಜಾನಿ ಡಾರ್ಲಿಂಗ್ ನೀನ್ ಇಲ್ಲೇ ಇದೆಯಾ? ನಿನ್ ಧ್ವನಿ ನೋಡಿದ್ರೆ ದೂರದಿಂದ ಕೇಳಿಸ್ತಿದೆ. ನಾನ್ ದೂರದಲ್ಲೇ ನಿಂತಿದ್ದೀನಿ. ನೀವ್ ಹಿಡ್ಕೊಂಡಿರೋದು ನನ್ ಕೈನಲ್ಲ, ಹೂಮಾರ ಹುಡುಗಿ ಕೈನ. ಅದು ಇವಳು ಯಾವಾಗ ಬಂದ್ಲು ನನಗೆ ಗೊತ್ತಿಲ್ಲ. ನೋಡಿ ಅಕ್ಕ, ಇವ್ರು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ರೆ ಇವ್ರು ಈ ರೀತಿ ಎಲ್ಲ ನಡ್ಕೋತಿದ್ದಾರೆ. ಮಧು ಸುಳ್ಳು ಹೇಳ್ತಿದ್ದಾಳೆ. ಇವಳು ಯಾವಾಗ ಬಂದು ನನ್ನ ಕೈ ಹಿಡ್ಕೊಂಡು ನನಗೆ ಗೊತ್ತಿಲ್ಲ. ಓ ನೇಪ್ನವ್ರೆ, ಅವಳು ಸುಳ್ಳು ಹೇಳ್ತಾ ಇಲ್ಲ, ನೀವೇ ಸುಳ್ಳು ಹೇಳ್ತಾ ಇದ್ರಿ. ಕಣ್ ಕಾಣಿಸಲ್ಲ ಅಂತ ಹಿಂಗೆಲ್ಲ ಮಾಡಿದ್ಯಾ? ಈ ಗೌಡ್ರೆ, ನನಗೆ ಕಣ್ ಕಾಣಿಸಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ನನಗೆ ಹೆಂಗೋ ಗೊತ್ತಾಯ್ತು ಬಿಡಿ. ನೀವು ನಿಮ್ ಕಣ್ಣು ಕಳ್ಕೊಂಡಂಗ ಮಾನ ಮರ್ಯಾದೆನೂ ಕಳ್ಕೊತಾ ಇದ್ದಾರಿ. ನೋಡಿದ್ರ ನೇಪ್ನವ್ರ? ಡಾರ್ಲಿಂಗ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನನಗೆ ಕಣ್ ಕಾಣಿಸಲ್ಲ ಅಂತ ಇವ್ರು ಈ ರೀತಿ ಎಲ್ಲ ಹೇಳ್ತಿದ್ದಾರೆ. ಪ್ಲೀಸ್ ನನ್ನ ನಂಬು. ಸಾಕು ಜಾನಿ, ನಿಮ್ ನಾಟಕನ ನಿಲ್ಸಿ. ನೀವ್ ಅವಳ ಕೈ ಹಿಡ್ತಿದ್ದನ್ನ ನಾನೇ ನೋಡಿದ್ದೀನಿ. ಡಾರ್ಲಿಂಗ್, ನಾನು ಅವಳು ಕೈ ಹಿಡ್ಕೊಳ್ಳಿಲ್ಲ, ಅವಳೇ ನನ್ನ ಕೈ ಹಿಡ್ಕೊಂಡಿದ್ಲು. ನಂಗೆ ಅದು ಗೊತ್ತು ಜಾನಿ. ಕಣ್ ಸರಿ ಇದ್ದಾಗ್ಲೇ ನೀವ್ ಇಂಥ ಕೆಲ್ಸ ಎಲ್ಲ ಮಾಡಿಲ್ಲ, ಇನ್ ಈಗ ಕೆಲ್ಸ ಎಲ್ಲ ಮಾಡ್ತೀರಾ? ನನಗ್ ನನ್ ಗಂಡನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಗಿಮ್ಮಿಗಳನ್ನ ಮಾಡಿ ಅದನ್ನ ದೂರ ಮಾಡಕ್ಕಾಗಲ್ಲ. ಮಧುರವ್ರು ಯಾನ್ ಹೇಳ್ತಾ ಇದಾರಿ? ಅನ್ನೇಪ್ನವ್ರು ನಿಮ್ ಕಣ್ಣು ಮುಂದೆ. ಗೌಡ್ರೆ ಸಾಕು, ನೀವಿಬ್ರು ಇಲ್ಲಿಂದ ಆಚೆ ಹೋಗಿ. ಇನ್ನೊಂದ್ಸಲ ನೀನೇನಾದ್ರೂ ಇಲ್ಲಿ ಕಾಣಿಸ್ಕೊಂಡ್ರೆ ಜಾನಿಗ್ ಆಗಿರೋ ಗತಿ ನಿಂಗೂ ಆಗ್ಬೇಕು. ಹಾಗ್ ಮಾಡ್ಬಿಡ್ತೀನಿ, ಹೋಗಲಿಂದ. ಬಿಡ್ರಿ ಕೈ. ಥ್ಯಾಂಕ್ ಯು ಹನಿ, ನನ್ನ ಮೇಲೆ ನಂಬಿಕೆ ಇಟ್ಟಿದೆಯಲ್ಲ, ಇಷ್ಟು ಸಾಕು. ನೋಡಿದ್ಯಾ ಗೌಡ್ರು ಈ ವೇಕ್ನೆಸ್ ಮುಂದೆ ಇಟ್ಕೊಂಡು ಹೇಗೆ ಆಟ ಆಡಿಸ್ತಿದ್ದಾರೆ ಅಂತ. ಜಾನಿ, ನೀವೇನೋ ಯೋಚನೆ ಮಾಡ್ಬಿಡಿ. ಒಳ್ಳೆ ಐ ಸ್ಪೆಷಲಿಸ್ಟ್ ಹತ್ರ ನಿಮ್ಮನ್ನ ತೋರಿಸಿ ಮತ್ತೆ ನಿಮಗ್ ಕಣ್ ಬರೋ ಹಾಗೆ ಮಾಡ್ತೀನಿ. ನನ್ನ ಕಣ್ಣು ಬರ್ದೇ ಇದ್ರು ಪರವಾಗಿಲ್ಲ ಮಧು, ನೀನ್ ನನ್ನ ಕಣ್ಣಾಗಿದ್ರೆ ಅಷ್ಟೇ ಸಾಕು. ದೇವ್ರೆ, ಎಂತ ಪಾಡ್ ಕೊಟ್ಬಿಟ್ಯಪ್ಪ. ನಾನು ಪುಟ್ಟಮಲ್ಲಿ ಅವ್ರನ್ನ ಹೇಗ್ ನೋಡ್ಲಿ? ಅವ್ರು ಕೇಳೋ ಪ್ರಶ್ನೆಗಳಿಗೆ ಏನಂತ ಉತ್ತರ ಕೊಡ್ಲಿ? ದೇವ್ರೇ ದೇವ್ರೇ, ಇಷ್ಟೆಲ್ಲ ಆದ್ಮೇಲೂ ನಾನು ಬದುಕಿರ್ಬೇಕಾ? ಕಣ್ಣಿಲ್ದೇ ಇರೋ ನಾನು ಏನ್ ಮಾಡಿ ಯಾರು ನೋಡ್ಲಿ? ಮಂಡೆ ಬೆಚ್ಚ ಮಾಡಬೇಡಿ ಜಾನಿ ಬಾಯಿ, ನಿಮಗೆ ನಾನು ಕಣ್ಣಾಗಿ ಬರ್ತೇನೆ. ರಾಕೆ, ನಿನ್ ಕಣ್ಣನ್ನು ನನಗೆ ದಾನ ಕೊಡ್ತೀನಾ? ಐ ಲೈಕ್ ಇಟ್. ನನ್ನ ಕಣ್ಣನ್ನು ನಿನಗೆ ದಾನ ಮಾಡಿದ್ರು ಎಂತ ಪ್ರಯೋಜನಿಲ್ಲಪ್ಪ. ಎಂತದಕ್ಕಂದ್ರೆ ನನ್ನದು ಮನುಷ್ಯನ ಕಣ್ಣಲ್ಲ, ಪ್ರಾಣಿಗಳ ಕಣ್ಣಲ್ವಾ. ಅದು ನನಗೊಬ್ಬನಿಗೆ ಸೂಟ್ ಆಗುದು. ನಾನು ಹೇಳಿದ್ದು ಧೃತರಾಷ್ಟ್ರನಿಗೆ ಸಂಜೆ ಹೇಗೆ ಕಣ್ಣಾಗಿ ಬಂದು ಹಾಗೆ ನಿಮಗೆ ನಾನು ಕಣ್ಣಾಗಿ ಬರ್ತೇನೆ. ನನ್ನ ಕಣ್ಣಿನಿಂದ ನೀವು ಇಡೀ ಪ್ರಪಂಚ ನೋಡಿಯಲ್ಲ. ಥ್ಯಾಂಕ್ಸ್ ಕಣೋ ರಾಕೆ. ಊರವರೆಲ್ಲ ನೀನು ಹುಚ್ಚ ಅಂತ ಕರೆದ್ರು ನೀನು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವ. ನನಗೆ ಈ ಪ್ರಪಂಚ ನೋಡ್ಬೇಕು ಅಂತ ಆಸೆ ಇಲ್ಲ, ಎದುರುಗಡೆ ಏನಿದೆ ಅಂತ ನೋಡಿದ್ರೆ ಸಾಕು. ರಾಕೆ, ಎದುರುಗಡೆ ಪುಟ್ಮಲ್ಲಿ ಅವ್ರ ಮನೆ ಮುಂದೆ ಏನ್ ನಡೀತಿದೆ ಅಂತ ಸ್ವಲ್ಪ ಹೇಳ್ತೀಯಾ? ಪುಟ್ಟಕ್ಕನ ಮನೆ ಎದುರು ಒಂದು ಕಾಗೆ ಬಾಯಾರಿಕೆಯಲ್ಲಿ ಕಾವು ಕಾವು ಅಂತೇಳಿ ನಪೇಳ್ತಾ ಉಂಟು. ನಾನು ಹೇಳಿದ ಕಾಗೆ ಬಗ್ಗೆ ಅಲ್ಲ ಕಣೋ, ಅಲ್ಲಿ ಬೇರೆ ನಡೀತಿದೆ ಹೇಳು ಅಂತ. ಎಂತಾದ್ರೂ ನಡೀಲಿಕ್ಕೆ ಅವರ ಮನೆಯಿಂದ ಸರ್ಕಸ್ ಕಂಪನಿಯಾ? ಅಲ್ಲಿ ಎಂತ ನಡೀತಿಲ್ಲ. ರಾಕಿ, ನಿನಗೆ ನನ್ನ ಫೀಲಿಂಗ್ಸೇ ಅರ್ಥ ಆಗ್ತಿಲ್ವಲ್ಲೋ. ನಿನಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗ್ಲಿಲ್ಲ ಅಂದ್ಮೇಲೆ ನೀನು ಸಂಜೆ ಆಗೋದಕ್ಕೆ ನಾನೇ ಬೇಕು. ಹೋಗ ಇಲ್ಲಿಂದ. ಜಾಲಿಬಾಯಿ, ಪುಟ್ಟಕ್ಕ ಪೊರಕಿ ಹಿಡ್ಕೊಂಡು ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ಹೌದಾ? ಪುಟ್ಟಮಲ್ಲಿ ಅವ್ರು ಹೇಗೆ ಕಾಣಿಸ್ತಿದ್ದಾರೆ? ಅವರು ತೇಟು ನನ್ನ ಅಮ್ಮನ ನಮ್ಮನೆ ಕಾಣ್ತಾರೆ. ಅವರು ನೋಡ್ಲಿಕ್ಕೆ ನನ್ನ ಎರಡು ಕಣ್ಣು ಸಾಲ್ತಾ ಇಲ್ಲ. ರಾಕಿ, ನಾನು ಹೇಳಿದ್ದು ನಿನ್ ಕಣ್ಣಿಂದ ನೋಡುವಂತಲ್ಲ ಕಣೋ, ನನ್ನ ಕಣ್ಣಿಂದ ನೋಡುವಂತ. ಅವ್ರು ಹುಟ್ಟರು ಸೀರೆ ಹೇಗೆ ಕಾಣಿಸ್ತಿದೆ? ಅವರ ಸೀರೆಯಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ನಮ್ಮನೆ ಕಾಣ್ತಾರೆ. ಅವರು ನೋಡಿದ್ರೆ ಎರಡು ಕೈ ಎತ್ತಿ ನಮಸ್ಕಾರ ಮಾಡ್ಬೇಕಂತ ಅನಿಸ್ತಾ ಉಂಟು. ರಾಕಿ, ನಾನು ಹೇಳಿದ್ದು ನಿನ್ ದೃಷ್ಟಿಲಿ ನೋಡುವಂತಲ್ಲ ಕಣೋ, ನನ್ನ ದೃಷ್ಟಿಲಿ ನೋಡುವಂತ. ಅವ್ರು ನಿನ್ ಕಣ್ಣಿಗೆ ಅಮ್ಮನ ತರ ಕಾಣಿಸ್ಬೋದು, ಆದ್ರೆ ನನ್ಗಲ್ಲ. ಇನ್ನೆಂತ ತಂಗಿ ದೃಷ್ಟಿಯಲ್ಲಿ ನೋಡ್ಲಾ? ರಾಕೆ, ಐ ಲೈಕ್ ಇಟ್. ಲೈಕ್ ಇಟ್ ಅನ್ನೋದು ಬಿಡೋ, ಅವ್ರ ಸೌಂದರ್ಯದ ಬಗ್ಗೆ ಹೇಳೋ. ಆಯ್ತು ಪುಣ್ಯಾತ್ಮ, ಸೌಂದರ್ಯವನ್ನು ವರ್ಣಿಸ್ತೇನೆ. ಬಾಯ್, ಪುಟ್ಟಕ್ಕ ಕಸ ಗುಡ್ಚಿ ಒಳಗೆ ಹೋಗಿ ಆಯ್ತು. ಇನ್ನೆಲ್ಲಿಗೆ ಅವರ ಸೌಂದರ್ಯವನ್ನು ವರ್ಣನೆ ಮಾಡುದು ದೂಪೆ. ನೀನು ನನ್ನ ಕಣ್ಣಾಗಿರೋದಕ್ಕೆ ನಾನೇ ಕಣೋ. ಹೋಗ ಇಲ್ಲಿಂದ, ನಾನೇ ಅವ್ರ ಹತ್ರಕ್ಕೆ ಹೋಗ್ತೀನಿ. ಐ ಲೈಕ್ ಇಟ್.
ಯಾಕಿರಿ ಅವ್ರೆ ಇವ್ರಿಬ್ರು ಸರಿ ಹೋಗ್ತಾರ ತಾನೆ? ಅದನ್ನು ಈಗಲೇ ಹೇಳಲಿಕ್ಕೆ ಆಗುದಿಲ್ಲ ಮಧುರ ಬಾಬಿ. ಸರಿ ಹೋಗ್ಬೋದು, ಇಲ್ಲದಿದ್ರೆ ಇವರೇ ಹೋಗ್ಬೋದು. ಏನಿದು ಅಪಸ್ವರ? ಹಂಗಾರೆ ಇವ್ರ ಟ್ರೆಡಿಷನ್ ಸರಿ ಇಲ್ವಾ? ಐ ಲೈಕ್ ಇಟ್. ಅದು ಟ್ರೆಡಿಷನ್ ಅಲ್ಲ ಪುಟ್ಟಕ್ಕ, ಕಂಡೀಷನ್. ಹಿಡಿದ್ರೆ ಚಾಡ. ಅದೇ ಸರಿ ಇಲ್ವಾ? ಎಂತ ಅಂತ ಹೇಳ್ಬೇಕು ಪುಟ್ಟಕ್ಕ, ಒಂದು ಲೋಟೆ ನೀರು ಖಾಲಿ ಆಯ್ತು, ಆದ್ರೆ ಇವರು ಅಲರ್ಟ್ ಆಗ್ಲಿಲ್ಲ ಅಂದ್ರೆ ಪ್ರಜ್ಞೆ ಬರೋದು ಡೌಟಿ. ಜಾನಿಗೆ ಎಚ್ಚರ ಆಯ್ತು. ಜಾನಿ ಕಣ್ಬಿಡಿ ಜಾನಿ. ಪುಟ್ಟಮಲ್ಲಿ ಅವ್ರೆ, ನೀವಿಲ್ಲೇ ಇದ್ದೀರಾ? ನೀವ್ ಈ ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಗೊತ್ತಾ? ನನ್ ಕಡೆ ನಾನು ನಂಬೋಕಾಗ್ತಿಲ್ಲ. ಅಂದ್ರೆ ನಿಮಗ್ ಕಣ್ ಕಾಣಿಸ್ತಿದೆ. ಥ್ಯಾಂಕ್ ಯು ಗಾಡ್. ಮಧು, ನೀನು ಇಲ್ಲೇ ಇದೆಯಾ? ನೀನು ಈ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಐ ಲೈಕ್ ಇಟ್. ಈ ಮನುಷ್ಯನಿಗೆ ಏನೋ ಕಣ್ಣು ಬಂತು, ಈ ನರಮಣಿ ಏನು ಕಣ್ಣು ಬಿಡ್ತಿಲ್ಲ. ಬಾಬಣ್ಣ ಬಾಬಣ್ಣ ಮಧುರ ಅವ್ರ ಇದೇನೆ ಎಲ್ಲ ಮಂಜು ಮಂಜ ಕಾಣಿಸ್ತಾ ಇದೆ. ಬಹುಶಃ ನಿಮ್ ಬಾಳಲ್ಲಿ ಕತ್ಲು ಕವಿತು ಅಂತ ಅರ್ಥ. ಇದ್ಯಾರು ಮಾತಾಡ್ದದು? ನಾನೇ ಜಾನಿ ಅಲಿಯಸ್ ಜಾಕ್ಪಾಟ್ ಜನಾರ್ದನ್. ಬಾಬಣ್ಣ ನಾನ್ ನಿಮ್ ದಂಡಲ್ಲೇ ಕೂತವ್ನಿ, ನಾನು ನಿಮ್ ಕಣ್ಣು ಕಾಣಿಸಲ್ವಾ? ವಚಿನೂ ಕಾಣಿಸ್ತಾ ಇಲ್ಲ ಕಮ್ಮೆ. ಐ ಲೈಕ್ ಇಟ್.